ಯಾವುದೇ ಮುಚ್ಚುಮರೆ ಇಲ್ಲ, ಯಾರನ್ನು ಮೆಚ್ಚಿಸುವ ಪ್ರಶ್ನೆ ಇಲ್ಲವೇ ಇಲ್ಲ. ನೇರ ಪ್ರಶ್ನೆ, ನೇರ ಉತ್ತರ. ಇದು ಜನಮನ. ನಾನು ಚಿದಾನಂದ್ ಪಟೇಲ್. ಗ್ರಾಂಟೆಡ್ ಫಾರ್ ಟೇಕನ್ ಅನ್ನೋ ರೀತಿಯಲ್ಲಿ ಕಾಂಗ್ರೆಸ್ಗೆ ಅಲ್ಪಸಂಖ್ಯಾತರು ಮತದಾರರಾಗಿದ್ದರು. ಕರ್ನಾಟಕದಲ್ಲಿ ಇವತ್ತು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ ಅಂತ ಹೇಳಿದ್ರೆ ಅದರಲ್ಲಿ ಯಾವುದೇ ಅನ್ಡೌಟ್ಫುಲ್ ಅಲ್ಪಸಂಖ್ಯಾತರ ಮತವೇ ಕಾರಣ ಅಂತಲೇ ಹೇಳಲಾಗ್ತಿದೆ. 9 ಲೋಕಸಭಾ ಸ್ಥಾನಕ್ಕೂ ಕೂಡ ಅಲ್ಪಸಂಖ್ಯಾತರೇ ಕಾರಣಕರ್ತರು. ಆದರೆ ದಾವಣಗೆರೆ ದಕ್ಷಿಣ ಉಪಚುನಾವಣೆಯಲ್ಲಿ ಅಲ್ಪಸಂಖ್ಯಾತ ಪ್ರಮುಖ ನಾಯಕರು ಅಬ್ದುಲ್ ಜಬ್ಬಾರ್, ನಜೀರ್ ಅಹಮದ್ ಜೊತೆಗೆ ಜಮೀರ್ ಅಹಮದ್ ಅವರು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ ಅಂತೇಳಿ ಗಂಭೀರ ಆರೋಪ ಕೇಳಿಬಂದಿದೆ. ಈ ಆರೋಪಕ್ಕೆ ತಕ್ಕಂತೆ ಇದೀಗ ಅಬ್ದುಲ್ ಜಬ್ಬಾರ್ ಅವರು ತಮ್ಮ ಅಲ್ಪಸಂಖ್ಯಾತ ಅಧ್ಯಕ್ಷ ಹುದ್ದೆಗೂ ರಾಜೀನಾಮೆ ಕೊಟ್ಟಿದ್ದಾರೆ ಮತ್ತು ಅವರನ್ನು ಪಕ್ಷದಿಂದಲೇ ಪ್ರಾಥಮಿಕ ಸದಸ್ಯತ್ವದಿಂದಲೂ ಕೂಡ ಅವರನ್ನು ವಜಾ ಮಾಡಲಾಗಿದೆ. ಇನ್ನು ನಜೀರ್ ಅಹಮದ್ ಅವರು ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಆಗಿದ್ದರು. ರಾಜಕೀಯ ಕಾರ್ಯದರ್ಶಿ ಸ್ಥಾನದಲ್ಲೂ ಕೂಡ ವಜಾ ಮಾಡಲಾಗಿರ್ತಕ್ಕಂಥದ್ದು. ಆದರೆ ಎಲ್ಲ ಒಂದು ಕಡೆ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೇಳಿದ್ದೇ ತಪ್ಪ ಅನ್ನೋ ರೀತಿಯ ಚರ್ಚೆ ಆಗ್ತಿರ್ತಕ್ಕಂಥದ್ದು. ಈ ಚರ್ಚೆಯ ನಡುವೆ ಇದೀಗ ಅಲ್ಪಸಂಖ್ಯಾತರ ವಿಚಾರದಲ್ಲಿ ಮೊದಲ ಬಾರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಶಿಸ್ತು ಸಮಿತಿಯಿಂದ ನೋಟಿಸ್ ನೀಡದೆ ಏಕಾಏಕಿ ವಜಾ ಮಾಡಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂಬ ಪ್ರಶ್ನೆ ಇದೀಗ ಕೇಳಿಬರ್ತಿರ್ತಕ್ಕಂಥದ್ದು. ಆ ಮುಖಾಂತರ ಅಲ್ಪಸಂಖ್ಯಾತರಿಗೆ ಒಂದು ನ್ಯಾಯ, ಬಲಿಷ್ಠರಿಗೆ ಒಂದು ನ್ಯಾಯ ಎಂಬ ಚರ್ಚೆ ಆಗ್ತಿರ್ತಕ್ಕಂಥದ್ದು. ದಿವಂಗತ ಶಾಮನೂರು ಶಿವಶಂಕರಪ್ಪನವರು ಕಾಂಗ್ರೆಸ್ನ ಶಾಸಕರಾಗಿದ್ದರು. ಶಾಸಕರಾಗಿದ್ದಂಥ ಶಾಮನೂರು ಶಿವಶಂಕರಪ್ಪನವರು ಲೋಕಸಭೆ ಚುನಾವಣೆಯಲ್ಲಿ ಬಹಿರಂಗವಾಗಿ ಭಾರತೀಯ ಜನತಾ ಪಕ್ಷದ ಶಿವಮೊಗ್ಗದ ಅಭ್ಯರ್ಥಿಯಾಗಿದ್ದಂಥ BY ರಾಘವೇಂದ್ರರನ್ನು ಗೆಲ್ಲಿಸಿ ಅಂತೇಳಿ ಓಪನ್ ಆಗಿ ಹೇಳಿದರು. ಅವತ್ತು ಕಾಂಗ್ರೆಸ್ ಪಕ್ಷದ ಅನೇಕ ನಾಯಕರು, ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು, ಮುಖ್ಯಮಂತ್ರಿಗಳು ಸೇರಿದಂತೆ ಹೈಕಮಾಂಡ್ ಅಂತ ಕರೆಸಿಕೊಳ್ತಕ್ಕಂಥ ಸುರ್ಜೇವಾಲಾ ಇರ್ಬೋದು, ಕಾಂಗ್ರೆಸ್ನ ಘಟಾನುಘಟಿ ನಾಯಕರುಗಳು ಕೂಡ ಬಾಯಿಗೆ ಬೀಗ ಹಾಕ್ಕೊಂಡಿದ್ರು. ಯಾಕಂತೇಳಿದ್ರೆ ಅವರು ಶಾಮನೂರು ಶಿವಶಂಕರಪ್ಪನವರು ಬಲಿಷ್ಠ ಸಮುದಾಯದ ನಾಯಕರುಗಳು. ಅವರ ಮೇಲೆ ಕ್ರಮ ಕೈಗೊಳ್ಳುವ ದಮ್ಮು ತಾಕತ್ತನ್ನು ಪ್ರದರ್ಶನವನ್ನು ಮಾಡಲೇ ಇಲ್ಲ. ಅದಾದ ಬಳಿಕ ಬೈ ಎಲೆಕ್ಷನ್ನಲ್ಲೂ ಕೂಡ SS ಮಲ್ಲಿಕಾರ್ಜುನರವರ ಪುತ್ರ ಸಮರ್ಥ್ರವರು ಕಾಂಗ್ರೆಸ್ನ MP ಮತ್ತು ಅವರ ತಾಯಿ ಪ್ರಭಾ ಮಲ್ಲಿಕಾರ್ಜುನರವರು ಹೈಕಮಾಂಡ್ ಟಿಕೆಟ್ ಘೋಷಣೆ ಮಾಡಿದ್ರು ಕೂಡ ನಾಮಿನೇಷನನ್ನು ಮಾಡ್ತಾರೆ. ಆದರೆ ಹೈಕಮಾಂಡ್ ಅವತ್ತು ಕೂಡ ಬಾಯಿಗೆ ಬೀಗ ಹಾಕಿತ್ತು. ಇದೇ ಕೆಲವೊಂದು ಕಡೆ ಪಕ್ಷ ವಿರೋಧಿ ಚಟುವಟಿಕೆಯನ್ನು ಮಾಡಿದರೂ ಕೂಡ ನೋಟಿಸನ್ನು ಕೊಟ್ಟು ಶಿಸ್ತು ಸಮಿತಿ ಅದಕ್ಕೊಂದು 15ರಿಂದ 20 ದಿವಸ ಕಾಲಾವಕಾಶವನ್ನು ಕೊಟ್ಟು ನಂತರ ಅವರು ತಪ್ಪು ಮಾಡಿದರೆ ದಾಖಲೆಗಳಿದ್ದರೆ ಸಾಮಾನ್ಯವಾಗಿ ಪಕ್ಷದಿಂದ ವಜಾ ಮಾಡುವುದು ಸರ್ವೇ ಸಾಮಾನ್ಯ. ಆದರೆ ಅಲ್ಪಸಂಖ್ಯಾತರ ವಿಚಾರದಲ್ಲಿ ಕರ್ನಾಟಕ ಕಾಂಗ್ರೆಸ್ನಲ್ಲಿ 2 ಅಲ್ಪಸಂಖ್ಯಾತ ಗುಂಪುಗಳಾಗಿರ್ತಕ್ಕಂಥದ್ದು, ಕಾಂಗ್ರೆಸ್ನಲ್ಲೇ 2 ಗುಂಪುಗಳಾಗಿರ್ತಕ್ಕಂಥದ್ದು, ಅದು ಮಂತ್ರಿಗಿರಿಗಾಗಿ ಪೈಪೋಟಿ ಅಂತಲೇ ಹೇಳಲಾಗ್ತಿರ್ತಕ್ಕಂಥದ್ದು. ಈ ಎಲ್ಲದರ ನಡುವೆ ಇದೀಗ ಮೊದಲ ಬಾರಿಗೆ ಅಲ್ಪಸಂಖ್ಯಾತರು ನಮಗೂ ಕೂಡ ರಾಜಕೀಯ ಸ್ಥಾನಮಾನ ಕೊಡಿ ಅಂತೇಳಿ ಮೊದಲ ಬಾರಿಗೆ ಬೀದಿಗೆ ಬಂದು ತಮ್ಮ ಹಕ್ಕೊತ್ತಾಯನ ಮಾಡಿರ್ತಕ್ಕಂಥದ್ದು. ರಾಜ್ಯದ ಬಲಿಷ್ಠ ಜಾತಿಗಳಂತ ಕರೆಸಿಕೊಳ್ತಕ್ಕಂಥ ಒಕ್ಕಲಿಗರು, ಲಿಂಗಾಯತರು ಈ ಮೊದಲು ಅಧಿಕಾರಕ್ಕಾಗಿ ಬೀದಿಗೆ ಬಂದು ಪ್ರಶ್ನೆಯನ್ನು ಮಾಡ್ತಿದ್ರು. ಆದರೆ ಈ ಬಾರಿ ಅಲ್ಪಸಂಖ್ಯಾತರು ಕೂಡ ಜಾಗೃತರಾಗಿ ಕಾಂಗ್ರೆಸ್ ವಿರುದ್ಧ ತಿರುಗಿ ಬೀಳುವ ಲಕ್ಷಣ ಇರ್ತಕ್ಕಂಥದ್ದು. ಉಲಮಾ ಎಂಬ ಸಂಘಟನೆ ಇದು ಅಲ್ಪಸಂಖ್ಯಾತರ ಧಾರ್ಮಿಕ ಸಂಘಟನೆ. ಧಾರ್ಮಿಕ ಗುರುಗಳು ಕೂಡ ಇದೀಗ ಕಾಂಗ್ರೆಸ್ಸನ್ನು ಪ್ರಶ್ನೆ ಮಾಡ್ತಿರ್ತಕ್ಕಂಥ, ಬಹುಶಃ ಕರ್ನಾಟಕದಲ್ಲಿ ಕೇರಳದ ರೀತಿ ಮುಸ್ಲಿಂ ಲೀಗ್ ಅಥವಾ OWC ರೀತಿ ಕರ್ನಾಟಕದಲ್ಲೂ ಕೂಡ ಒಂದು ಮುಸ್ಲಿಂ ಲೀಡರ್ಗಳ ಅಥವಾ ಮುಸ್ಲಿಂ ನಾಯಕರು ಒಂದು ಪಕ್ಷವನ್ನು ಸ್ಥಾಪನೆ ಮಾಡ್ತಾರೆ. ಆ ಮುಖಾಂತರ ಕಾಂಗ್ರೆಸ್ಸಿಗೆ ಎಲ್ಲೊಂದು ಕಡೆ ಕಾಂಗ್ರೆಸ್ನ ನಿರ್ಧಾರಗಳ ವಿರುದ್ಧ ಕಾಂಗ್ರೆಸ್ನ ಟೇಕನ್ ಗ್ರಾಂಟೆಡ್ಗೆ ತಿರುಗೇಟು ಕೊಡ್ತಾರಾ, ಈ ಎಲ್ಲದರ ಬಗ್ಗೆ ನಾನು ಚರ್ಚೆಯನ್ನು ಮಾಡ್ತೀನಿ. ಬೇರೆ ಕಡೆ ಅವ್ರು ಹೇಳಿದರೆ ನಾನು ತಪ್ಪಂತ ಹೇಳ್ತಾ ಇದ್ದೆ. ದಾವಣಗೆರೆಯಲ್ಲಿ ಪರ್ಟಿಕ್ಯುಲರ್ ಆಗಿ ಅವ್ರದ್ದೇ ಸಮುದಾಯ ಒಂದು 80,000 ಜನ ಇದ್ದಾರೆ. ನಾನು ಅದರ ಬಗ್ಗೆ ಖಂಡಿತವಾಗ್ಲೂ ಅವ್ರು ಹೇಳಿದ್ದನ್ನು ನಾನು ಇಲ್ಲ ಅಂತ ಹೇಳಲ್ಲ. ಒಂದು ಮಾತಿಲ್ಲಿ ಹೇಳ್ತೀನಿ, ಅಲ್ಪಸಂಖ್ಯಾತರನ್ನು ಅವರು ಮತಕ್ಕೋಸ್ಕರ ಯೂಸ್ ಮಾಡಿಕೊಂಡಿದ್ದಾರೆ. ಮೂಗಿಗೆ ತುಪ್ಪ ಸವರುವಂಥ ಕೆಲಸವನ್ನು ಅನೇಕ ಬಾರಿ ಮಾಡಿದ್ದಾರೆ. ಇವತ್ತು ಇದೇ ಏರಿಯಾ ನಾವಿಲ್ಲಿ ನಿಂತ್ಕೊಂಡಿದ್ದೀವಿ. ಮಾನ್ಯ ಹೆಲ್ತ್ ಮಿನಿಸ್ಟರ್ ಆದ ಗುಂಡೂರಾವ್ ಅವರು ವಿನ್ ಆಗಬೇಕಂದ್ರೆ ಎಷ್ಟು ಓಟಿಂದ ವಿನ್ ಆದರು ಗೊತ್ತಿರುತ್ತೆ. ನಾನು ಎಕ್ಸಾಂಪಲ್ ಇದೆ, ನಾವು ಹೇಳೋದು ಅನೇಕ ಬಾರಿ ಈ ಥರ ಮಾಡಿದ್ದಾರೆ. ಒಂದು ವರ್ಗ ಇದೆ, ಭಾರತೀಯ ಜನತಾ ಪಾರ್ಟಿಗೆ BJP ಕಂಡ್ರೆ ಆಗಲ್ಲ ಅಂತ. ಆದರೆ ಅದನ್ನು ಬಿಂಬಿಸುವಂಥ ಒಂದು ಪ್ರಯತ್ನ ಮಾಡಿದ್ದಾರೆ. ನಾವು ಯಾವತ್ತಿದ್ರೂ ಸಬ್ಕ ಸಾಥ್ ಸಬ್ಕ ವಿಕಾಸ್ ಸಬ್ಕ ಪ್ರಯಾಸ ಅಂತಲೇ ನಾವು ಇರೋದು ಬಿಟ್ಟರೆ ಯಾವತ್ತೂ ನಾವು ಮಾಡೋ ಒಂದು ನಿಮಿಷ ರೀ ಇವತ್ತು ನಾವು ಯಾವುದೇ ಒಂದು ಏನು ಸ್ಕೀಮ್ಗಳು ಕೊಡುವಾಗ ಇದು ಮತಕ್ಕೆ ಇದು ಧರ್ಮಕ್ಕೆ ಅಂತ ಯಾವತ್ತೂ ಕೊಟ್ಟಿಲ್ಲ. ಯಾವತ್ತಿದ್ರೂ ಸಬ್ಕ ಸಾಥ್ ಅಂತ ಕೊಟ್ಟಿದ್ದೀವಿ. ಪ್ರತಿಯೊಂದು ಯಾವುದೇ ಒಂದು ಆವಾಸ್ ಯೋಜನೆ ಕೊಟ್ಟಿದ್ದೀವಿ, ಬರೀ ಈ ಧರ್ಮಕ್ಕೆ ಅಂತ ಕೊಟ್ಟಿದ್ದೀವ?
ಅಥವಾ 80 ಕೋಟಿ ಜನರಿಗೆ ಆಹಾರ ಭದ್ರತೆ ಕೊಟ್ಟು ಯಾವುದೋ ಒಂದು ಸಮುದಾಯಕ್ಕೆ ಕೊಟ್ಟುವ, ಇಷ್ಟು ಜನರಿಗೆ ನಲ್ಲಿ ನೀರು ಕೊಟ್ಟು, ಇಷ್ಟು ಕೋಟಿ ಜನರಿಗೆ ಮುದ್ರಾ ಯೋಜನೆ ಕೊಟ್ಟು ಯಾವ ಸಮುದಾಯಕ್ಕಂತ ಕೊಟ್ಟಿಲ್ಲ. ಸಬ್ಕ ಸಾಥ್ ಅಂತ ಅದೇ ಹೇಳಿದ್ದು. ಮತ್ತೊಮ್ಮೆ ಈ ವಾಹಿನಿ ಮುಖಾಂತರ ಹೇಳ್ತೀರಿ, ದಾವಣಗೆರೆಗೆ ನೀವು ಬರ್ತಾ ಇದ್ದೀರಾ, ಇದೇ ಬರುವ ಈ 4ನೇ ತಾರೀಕು ಅರ್ಥ ಆಗುತ್ತೆ ಜನರು ಯಾವ ಥರ ಮಾಡಿದಾರೆ ಅಂತ ಹೇಳಿ. ನೋಡಿ, ಅಲ್ಲಿ ಶಾಮನೂರು ಶಿವಶಂಕರಪ್ಪನವರು ಹೇಳಿದಾರಂತೆ ನೆಕ್ಸ್ಟ್ ನಿಮ್ಮ ಸಮುದಾಯಕ್ಕೆ ಕೊಡ್ತೀವಿ ಅಂತ. ಅವ್ರು ಕೊಟ್ಟಿಲ್ಲ, ಅದು ಬಿಡಿ. ಈಗ ಟಿಕೆಟ್ ಕೊಟ್ಟಾಗಿದೆ, ಇದಾಗಿದೆ. ಈಗ ನಾವು ಮಾತಾಡಬೇಕಾಗಿರೋದು 100ಕ್ಕೆ 100 ಫಲಿತಾಂಶ. 2 ಬೈ ಎಲೆಕ್ಷನ್ ಬರಲ್ಲ, 5 ಪಂಚರಾಜ್ಯದಲ್ಲೂ ಇವರು ಏನು ಅನ್ನೋದು ಗೊತ್ತಾಗುತ್ತೆ. ಪಂಚರಾಜ್ಯದ ಎಲೆಕ್ಷನ್ ಏನಾಗುತ್ತೆ ಅನ್ನೋದು ಗೊತ್ತಾಗುತ್ತೆ. ನಾನು ಹೇಳೋದು ಇಷ್ಟೇ ನೋಡಿ, ನಿಧಾನವಾಗಿ ಆದರೂ ಭಾರತೀಯ ಜನತಾ ಪಾರ್ಟಿ ಜನರಿಗೆ ಯಾವುದೇ ಬೇದರವ ಮಾಡದೆ ಯಾವ ಥರ ಕೆಲಸ ಮಾಡ್ತಿದೆ, ಯಾವ ಥರ ಅಭಿವೃದ್ಧಿ ಮಾಡ್ತಾ ಇದೆ ಅನ್ನೋದು ಎಲ್ರಿಗೂ ಗೊತ್ತಾಗುತ್ತೆ. ನಾವು ಯಾವತ್ತಿದ್ರೂ ಕೂಡ ಸಬ್ಕ ಸ್ವಾತಂತ್ರ್ಯ ಇರೋದು. ನಿಮ್ಮ ಪಾರ್ಟಿಯಲ್ಲಿ ಶಿಸ್ತು ಸಮಿತಿ ಇಲ್ವಾ ಅಂತ ಕೇಳ್ತೇವ್ರೆ. ಯಾಕಂದರೆ ಅಲ್ಪಸಂಖ್ಯಾತರು ಅಂತ ಹೇಳಿದ್ರೆ ಟೇಕನ್ ಗ್ರಾಂಟೆಡ್ ನಿಮಗೆ, ಅವ್ರನ್ನ ಏನು ಬೇಕಾದರೂ ಮಾಡ್ಬೋದು, ಅವ್ರ ಮೇಲೆ ಯಾವ ರೀತಿ ಬೇಕಾದ್ರೂ ಆಕ್ಷನ್ ತಗೋಬೋದಾ? ಸರ್, ಇದೇ ಅಲ್ಪಸಂಖ್ಯಾತರ ಸಮುದಾಯದಿಂದ ಬಂದಿರೋ ನಾನು ಹೇಳ್ತೀನಿ, ಅಖಂಡ ಶ್ರೀನಿವಾಸ್ ಅವ್ರಿಗೆ ಸೀಟ್ ಕೊಡಬಾರ್ದು ಅಂತ ಇದೇ ಮುಸ್ಲಿಂ ಸಮುದಾಯ ಹೋಗಿ ಕೇಳಿದಾಗ ಕಾಂಗ್ರೆಸ್ ಅವರ ಮಾತನ್ನು ಒಪ್ಕೊಳ್ತಲ್ಲ. ಹಂಗಂದ್ರೆ ಕಾಂಗ್ರೆಸ್ ಯಾರಿಗಾದ್ರೂ ಮಣಿಸ್ತಾ ಇವತ್ತು? ಅಂದರೆ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಹೈಕಮಾಂಡ್ ಒಂದ್ಸತಿ ತೀರ್ಮಾನ ಆದಮೇಲೆ ಅದು ಯಾವುದೇ ಸಮಾಜದ ಲಿಂಗಾಯತರ ಬಗ್ಗೆ ಇರ್ಬೋದು, ಬ್ರಾಹ್ಮಣರ ಬಗ್ಗೆ ಇರ್ಬೋದು, ಅಲ್ಪಸಂಖ್ಯಾತರ ಬಗ್ಗೆ ಇರ್ಬೋದು, ಹೈಕಮಾಂಡ್ ತೀರ್ಮಾನ ಆದಮೇಲೆ ಅದು ಪಾಲನೆ ಮಾಡುವ ಕರ್ತವ್ಯ ನಮ್ದೆಲ್ಲರದಿದೆ. ಯಾಕೆ ನಿಮ್ಮ ಹೈಕಮಾಂಡ್ಗೆ ಒಂದು ಶಿಸ್ತು ಸಮಿತಿ ಅನ್ನೋದಿಲ್ವಾ? ಒಂದು ವ್ಯವಸ್ಥಿತವಾಗಿ ಯಾರು ತಪ್ಪು ಮಾಡಿದ್ರೆ ನೋಟಿಸ್ ಕೊಡಬೇಕು, ಆ ಥರ ಏನಿಲ್ವಾ? ಅಲ್ಲ, ಅಧಿಕಾರ ಅನುಭವಿಸಿರೋರು ಇವಾಗ MLC ಮಾಡೋರು ಅವ್ರಿಗೆ ಬಂದು ಮನೆಯಲ್ಲಿ ಕೂತ್ಕೊಂಡು ನಾವು ಕೇಳಬೇಕಾಗಿತ್ತ, ನೀವು ಬಂದು ನಮಗೆ ಪ್ರಚಾರ ಮಾಡಿ, ಯಾವುದೋ ಅವ್ರ ಕರ್ತವ್ಯ ಅಧಿಕಾರವನ್ನು ಅನುಭವಿಸ್ತವ್ರೆ, ಬಂದು ಕೆಲಸ ಮಾಡಬೇಕಾಗಿತ್ತು. ಸಮರ್ಥವ್ರಿಗೆ ಕೆಲಸ ಮಾಡ್ತಿರೋರು ಹೈಕಮಾಂಡ್ ಬದುಕಿದೆ ಈ ದೇಶದಲ್ಲಿ, ಹೈಕಮಾಂಡ್ ನಮ್ಮ ಸ್ಟ್ರಾಂಗ್ ಇದೆ ಅಂತ ತೋರಿಸುವ ಒಂದು ಕ್ರಮವನ್ನು ಕೈಗೊಳ್ಳುವ ಮುಖಾಂತರ ನಾವು ತೋರಿಸಿದ್ದೀವಿ. ಹೈಕಮಾಂಡ್ ನಮ್ಮದು ಸ್ಟ್ರಾಂಗ್ ಇದೆ ಅನ್ನುವ ಒಂದು ನೇರ ಒಂದು ನೀವು ಡಿಪೆಂಡ್ ಮಾಡ್ಕೊಳ್ತಿದ್ದೀರಾ. ಈಗ ಇಡೀ ಅಲ್ಪಸಂಖ್ಯಾತ ಸಮುದಾಯ ಬಹುತೇಕ ಉಲಮಾ ಜಮಾತೆ ಎಲ್ಲರೂ ಕೂಡ ಕಾಂಗ್ರೆಸ್ ನಿರ್ಧಾರದ ಪ್ರಶ್ನೆಯನ್ನು ಮಾಡಿದ್ದಾರೆ. ಹಾಗಾದರೆ ನೀವು ಮಾಡಿದ್ದು ಸರಿನಾ? ಈ ಉಲಾಮಾದವ್ರಿಗೆ ಹೇಳ್ತಾ ಇದ್ದೀರಾ ನೀವು ಕಾಂಗ್ರೆಸ್ ಮಾಡಿದ್ದು ಸರಿ ಅಂತ? ಸರ್, ನಮ್ಮ ಕಾಂಗ್ರೆಸ್ ಪಕ್ಷ ನೋಡಿ ಒಂದು ರಾಷ್ಟ್ರೀಯ ಪಕ್ಷ. ನಾವು ಸಿದ್ಧಾಂತಬದ್ಧವಾಗಿ ಏನಿವತ್ತು ಕ್ರಮ ತಗೊಂಡಿದೆ, ನಮ್ಮ ಒಂದು ರಾಷ್ಟ್ರೀಯ ಕಾಂಗ್ರೆಸ್ ನಾವು ಏನು ಇವತ್ತು ತಗೊಂಡಿದೆ ಎಲ್ಲ ಕರೆಕ್ಟ್ ಇದೆ ಅಂತಲೇ ಹೇಳ್ತೀನಿ. ನೋಡಿ, ಇದು ಮುಸ್ಲಿಂ ಅವರ ಆಂತರಿಕ ಜಗಳ ಮತ್ತು ವೈಯಕ್ತಿಕ ವರ್ಚಸ್ಸು ಮತ್ತು ಮುಸ್ಲಿಮರು ಒಳಗೆ ಇರುವಂತಹ ಒಳ ಜಗಳವನ್ನು ಅಥವಾ ನಾಯಕತ್ವಕ್ಕಾಗೋ ಅಥವಾ ವ್ಯಕ್ತಿಯ ವರ್ಚಸ್ಸಿಗಾಗೋ ಇದು ನಡೀತಾ ಇರೋದು. ಇವಾಗ ಇಲ್ಲಿ ಅಬ್ದುಲ್ ರಜಾಕ್ ಅವ್ರು ಹೇಳ್ತಿದ್ದಾರೆ, ಅವ್ರು ಹೇಳೋದಕ್ಕೆ ನಾವು ಮಣೆ ಹಾಕೋಕ್ಕಾಗಲ್ಲ. ಯಾಕೆ ಪ್ರೆಸ್ ಮೀಟ್ ಮಾಡಿದ್ರು? ಅದಕ್ಕೆ ಕಾರಣ ಇರುತ್ತೆ. ಯಾಕೆ ಇವಾಗ ಶಿಸ್ತು ಕ್ರಮ ಕೈಗೊಂಡಿಲ್ಲ? ಯಾರು ಹೇಳಿದ್ರು ಶಿಸ್ತು ಕ್ರಮ ಕೈಗೊಳ್ಳಲ್ಲ ಅಂತ? ಎಲ್ಲರೂ ಕೈಗೊಳ್ತಾರೆ. ಕೈಗೊಳ್ಳೋದ್ರಿಂದನೇ ಜಬಾರ್ ಅವರು ಪ್ರಶ್ನೆಯನ್ನು ಮಾಡಿದ್ರು. ಶಾಮನೂರು ಶಿವಶಂಕರಪ್ಪನವರು ಅವತ್ತು ಕಾಂಗ್ರೆಸ್ನ ಶಾಸಕರಾಗಿ ಬಹಿರಂಗವಾಗಿ BJPಯ ಅಭ್ಯರ್ಥಿನ ಗೆಲ್ಲಿಸಿ ಅಂದಾಗ ಎಲ್ಲೋಗಿತ್ತು ನಿಮ್ಮ ಹೈಕಮಾಂಡ್? ಸರ್, ಅದು ವಿಚಾರ ಬೇರೆ, ಇದು ವಿಚಾರ ಬೇರೆ. ಇಲ್ಲಿ ಒಬ್ಬ ಬೇರೆ ಆಗುತ್ತೆ. ಆಗಲ್ಲ ನೋಡಿ, ಬಲಿಷ್ಠರಿಗೊಂದು ನ್ಯಾಯ, ಬಡವನಿಗೊಂದು ನ್ಯಾಯನಾ? ನೀವು ಇದು ಮೊದಲು ಏನು ನಡೆದಿದೆ ಅಂತ ತಿಳ್ಕೊಳ್ಳಿ. ಜಬಾರ್ ಅವರು ಅಲ್ಪಸಂಖ್ಯಾತ ನಾಯಕರಾಗಿದ್ರು, ಅಲ್ಲಿ ಅಧ್ಯಕ್ಷರಾಗಿದ್ರು, ಅವರ ಜವಾಬ್ದಾರಿ ಇರುತ್ತೆ. ಅಲ್ಲಿ ವ್ಯಕ್ತಿ ಒಂದು ಕ್ಯಾಂಡಿಡೇಟ್ನ ಕೊಟ್ಟ ಮೇಲೆ ಗೆಲ್ಸ್ಕೊಬರೋದು. ಇವರು ಹಬ್ಬದ ದಿವಸನೇ ತಾಜ್ ವೆಸ್ಟ್ ಎಂಡ್ ಹೋಟ್ಲಲ್ಲಿ ಟಿಕೆಟ್ ಯಾರಿಗೆ ಘೋಷಣೆ ಆಯ್ತು ಅವತ್ತು ನೀವೆಲ್ಲರ ಸಮ್ಮತಿಯಲ್ಲಿ ನಿಮ್ಮೆಲ್ಲರ ಒಂದು ಅಭಿಪ್ರಾಯವನ್ನು ಸಂಗ್ರಹ ಮಾಡಿನೇ ಅಲ್ವಾ ಇದೇ ಉಲ್ಮಾಗಳು ಅವತ್ತು ಕೇಳಬೇಕಾಗಿತ್ತಲ್ಲ. ಯಾವತ್ತು ಸೀಟ್ ಕೊಟ್ಟಿಲ್ಲ ಇದೇ ಉಲ್ಮಾಗಳು, ಇದೇ ಅಬ್ದುಲ್ ರಜಾಕ್ ಅವ್ರು ಬಂದು ಅವತ್ತು ಪ್ರೆಸ್ ಮೀಟ್ ಮಾಡಬೇಕಾಗಿತ್ತು. ನಾವೆಲ್ಲ ಏನು ಇವತ್ತು ಸೀಟ್ ಕೊಟ್ಟಿಲ್ಲ, ನಾವು ದಾವಣಗೆರೆದಲ್ಲಿ ಮಾಡಲ್ಲ ಅಂತ ಅವಾಗ ಪ್ರೆಸ್ ಮೀಟ್ ಮಾಡಬೇಕು. ಅವಾಗ ಸರ್, ಈ ಅಲ್ಪಸಂಖ್ಯಾತರ ರಾಜಕೀಯದಲ್ಲಿ ಅಲ್ಪಸಂಖ್ಯಾತರ ರಾಜಕೀಯ ಪಕ್ಷಗಳು ರಾಜಕೀಯ ಮಾಡೋಕ್ಕಿರೋದು ಬೇಳೆ ಬೇಯಿಸ್ಕೊಳ್ಳೋಕ್ಕೆ, ಲಾಭ ಮಾಡ್ಕೊಳ್ಳೋಕ್ಕೆ. ಇದ್ದಕ್ಕಿದ್ದಂಗೆ ಮಾಜಿ ಮುಖ್ಯಮಂತ್ರಿ ಕೇಂದ್ರ ಸಚಿವ HD ಕುಮಾರಸ್ವಾಮಿಯವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಒಂದೇ ಸಮಯ ಅಲ್ಪಸಂಖ್ಯಾತರ ಮೇಲೆ ಪರೋಕ್ಷವಾಗಿ ಪ್ರೀತಿ ಉಂಟಾಗ್ಬಿಟ್ಟಿದೆ. ನಾವು ಭಾರತೀಯ ಜನತಾ ಪಕ್ಷದ ಜೊತೆ ಅಲಯನ್ಸ್ ಮಾಡ್ಕೊಂಡಿದ್ವಿ, ಹಾಗಂತ ನಾವು ಸಿದ್ಧಾಂತ ರಾಜಿ ಇಲ್ಲ ಅಂತ ಹೇಳ್ತಾರೆ. ಆ ಮುಖಾಂತರ ಎಲ್ಲ ಒಂದು ಕಡೆ ಈ ಅಲ್ಪಸಂಖ್ಯಾತ ಜಗಳದಲ್ಲಿ ಏನಾದರೂ ಮಾಡಿ ಕಳೆದು ಹೋಗಿರುವ ಅಲ್ಪಸಂಖ್ಯಾತರನ್ನ ಮತ್ತೆ ಪಡೆಯುವ ಈ ಹಿಂಬಾಗಿಲ ಸ್ಟ್ರಾಟಜಿನಾ? ದಯವಿಟ್ಟು ಕ್ಷಮೆ ಇರಲಿ, ಯಾವತ್ತು JDS ಹಿಂಬಾಗಲು ಸ್ಟ್ರಾಟಜಿ ಮಾಡಲ್ಲ. ಸುಮ್ಮನೆ ಇರಿ ಒಂದು ನಿಮಿಷ, ಕೇಳೋ ತಾಳ್ಮೆ ಇರಲಿ. ನಿಮಗೆ ಬೆನ್ಮೂಲೆ ಇಲ್ಲ, ನಿಮ್ಮಲ್ಲಿ ಇರೋ ಮುಸ್ಲಿಂ ನಾಯಕರಿಗೆ ಬೆನ್ಮೂಲೆ ಇಲ್ಲ, ಗೊತ್ತಾಯ್ತಾ? ಯಾರಿಗೂ ದಮ್ಮಿಲ್ಲ, ಆದರೆ ನಮಗೆ ದಮ್ಮಿದೆ, ಮಾತಾಡ್ತೀವಿ. ಒಂದು ನಿಮಿಷ ಸರ್, ಆವತ್ತು JDS ಮುಸ್ಲಿಂ ಪರ, ಅಲ್ಪಸಂಖ್ಯಾತರ ಪರ, ದೇವೇಗೌಡರಿಂದ ಹಿಡಿದು ಇಲ್ಲಿವರೆಗೂ ಮುಸ್ಲಿಂ ಪರಾನೇ. ಎಸ್ ಸರ್, ನೀವು ಈಗ ಎಲ್ಲ ಒಂದು ಕಡೆ ಅಲ್ಪಸಂಖ್ಯಾತರ ಮೇಲೆ ಇಂಡೈರೆಕ್ಟ್ ಆಗಿ ನಿಮಗೆ ಪ್ರೀತಿ ಉಂಟಾಗ್ಬಿಟ್ಟಿದೆಯಾ? ಇಂಡೈರೆಕ್ಟ್ ಅಲ್ಲ ಸರ್, ಆವತ್ತಿಂದನೂ ಇದೆ, ಇವತ್ತುವರೆಗೂ ಇದೆ. ಇವಾಗ ಮುಸ್ಲಿಂ MLAಗಳು ಕಾಂಗ್ರೆಸ್ಸಲ್ಲಿ ಇದ್ದಾರಲ್ಲ, ಟ್ಯೂಬಾ ಲೇಔಟಲ್ಲಿ, ಕೋಗಿಲ್ ಲೇಔಟಲ್ಲಿ ಮನೆ ಹಾಳು ಮಾಡಿ ಮುಸ್ಲಿಮ್ಗೆ ರೋಡಿಗೆ ಬೀದಿಗೆ ತಂದಿದ್ಯಾರು?
BJP ಅವರಲ್ಲ, ಇದೇ ಕಾಂಗ್ರೆಸ್ ಅವರು. ಇದೇ ಕಾಂಗ್ರೆಸ್ MLA ಒಬ್ಬ ಆದರೂ ಅಸೆಂಬ್ಲಿಯಲ್ಲಿ ನಿಂತ್ಕೊಂಡು ಕ್ವಶನ್ ಮಾಡ್ದ ಇಲ್ಲ, ಒಬ್ಬ ಆದರೂ ಮುಸ್ಲಿಂ ಪರವಾಗಿ ಮಾತಾಡಿದಾರ? ಬೆನ್ಮೂಲೆ ಇಲ್ದಿರೋರು ಬೇರೆ ಬೂಟ್ಲಿಕ್ಕರ್ಸ್ ಒಬ್ಬರಿಗೂ ದಮ್ಮಿಲ್ಲ. ಆದರೆ ಕುಮಾರಸ್ವಾಮಿ ಮಾತಾಡಿದ್ದಾರೆ, JDS ಅವ್ರು ಮಾತಾಡಿದ್ದೀವಿ. ಗೊತ್ತಾಯ್ತಾ? ಪ್ರೀತಿ ಹಂಗುಂಟಾಗಲ್ಲ. ಆವತ್ತೊಂದು ಇದೆ, ಇವತ್ತವರೆಗೂ ಇದೆ, ಮುಂದೆನೂ ಇದ್ದೇ ಇರುತ್ತೆ. JDSಗೆ ಅತಿ ಜಾಸ್ತಿ ಸಪೋರ್ಟ್ ಮಾಡಿದ್ದೆ ಮುಸ್ಲಿಂ ಸಮುದಾಯ. ಇಲ್ಲಾಂದರೆ ಅವತ್ತು ದೇವೇಗೌಡರು CM ಆಗ್ತಿರ್ಲಿಲ್ಲ. ಆದರೆ ಮಧ್ಯದಲ್ಲಿ ಅದು ಹೇಳ್ತಾರಲ್ಲ, ಶಿವಪೂಜೆಯಲ್ಲಿ ಕಳ್ಳಿ ಆಡೋ ಕೆಲಸ ಈ ಕಾಂಗ್ರೆಸ್ಸಲ್ಲಿ ಮಾಡೋದು, ಗುಮ್ಮ ತೋರಿಸೋದು, BJP ಗುಮ್ಮ ತೋರಿಸಿ ಅದರಿಂದ ಲಾಭ ಇವ್ರು ತಗೊಳ್ಳೋದು. ದಮ್ಮಿದೆ ಕೇಳಿ, ಇವ್ರಿಗೆ ದಮ್ಮಿಲ್ದಿರೋರು ಒಬ್ಬರಿಗೂ ದಮ್ಮಿದೆ, ಇವ್ರಿಗೆ ದಮ್ಮಿದೆ ಕೇಳಿ. ಇದೇ ದಮ್ಮಿಲ್ಲ. ದಮ್ಮಿದೆಯಾ ನಿಮಗೆ? ದಮ್ಮಿದೆಯಾ ಸರ್? ದಮ್ಮಿನದಿಗೆ ಇವತ್ತು 135 ಸೀಟ್ ಬಂದಿದ್ದಾರೆ ಕಾಂಗ್ರೆಸ್. ನಿಮ್ಮ ಸಮುದಾಯ 9 ಜನ ಕ್ಯಾಂಡಿಡೇಟ್ ಆಗಿ MLA ಆಗಿದ್ದಾರೆ, ಮಿನಿಸ್ಟರ್ ಆಗಿದ್ದಾರೆ. ಎಲ್ಲರೂ ಇದು ನೀವು ತಿಳ್ಕೊಬೇಕಾಗಿದೆ. ನೀವು ಮುಸ್ಲಿಂ ಸಮುದಾಯ ಹಾಕಿರೋ ಭಿಕ್ಷೆ ಅದು ಕಾಂಗ್ರೆಸ್ಗೆ, ಮರಿಬಾರ್ದು. ಇವತ್ತು ನೀವು ಮಾಡಿರೋ ಇವತ್ತು ಮುಸ್ಲಿಂ ಅವರು ಕೊಟ್ಟಿರೋ ಭಿಕ್ಷೆಯಲ್ಲಿ ಬಾಳ್ತಾ ಇರೋದು ಕಾಂಗ್ರೆಸ್ ಪಕ್ಷ. ಮುಸ್ಲಿಮರು ಕಾಂಗ್ರೆಸ್ಗೆ ಭಿಕ್ಷೆ ಹಾಕಿದಾರಾ? ಮುಸ್ಲಿಮರ ಭಿಕ್ಷೆನದು? ಸರ್, ಇದು ಈಗ ಇಲ್ಲಿರೋ ನಮ್ಮ ಸ್ನೇಹಿತರೇನು ಗೊತ್ತಾ, ವೀರ ವೇಷದಿಂದ ಮಾತಾಡ್ತಾ ಇದ್ದಾರೆ. ಏನು ಅವರಿಗೆ ಏನೋ ಪಕ್ಷದ, ಈಗ ಅವರು ಪಕ್ಷದ ಬಗ್ಗೆ ಅವ್ರಿಗೆ ತುಂಬಾ ಅಭಿಮಾನ ಇದೆ. ಆದರೆ ಇದೇ ಅಭಿಮಾನ ಆ ಮೇಲ್ಮಟ್ಟದಲ್ಲಿರೋ ನಾಯಕರಿಗೆ ಖಂಡಿತವಾಗ್ಲೂ ಇಲ್ಲ. ನಮ್ಮ ಏನು ಸಹೋದ್ಯೋಗಿಗಳು ಮಾತಾಡ್ತಿದ್ದಾರಲ್ಲ, ಖಂಡಿತವಾಗ್ಲೂ ಅದಕ್ಕೆ ನನಗೆ ಅನುಕಂಪ ಇದೆ. ಸರ್, ದಾವಣಗೆರೆಯ ಇಶ್ಯೂನ ಯಾವ ರೀತಿ ನೋಡ್ತೀರಾ ಕಾಂಗ್ರೆಸ್ ಒಳಗಡೆ? ಈಗ ಉಲಾಮದವರು ಪತ್ರಿಕಾಗೋಷ್ಠಿಯನ್ನು ಮಾಡಿದರು, ಕಾಂಗ್ರೆಸ್ ನಮಗೆ ಟೇಕನ್ ಗ್ರಾಂಟೆಡ್ ಆಗಿ ತೆಗೆದುಕೊಂಡಿದ್ದಾರೆ, ನಮ್ಮನ್ನು ಏನು ಬೇಕಾದ್ರೂ ಮಾಡ್ತಾರೆ ಅನ್ನೋ ಒಂದು ಮಾತನ್ನು ಹೇಳಿದ್ರು. ಈ ವಿಚಾರದಲ್ಲಿ ಆಪ್ನ ನಿಲುವೇನು? ಸರ್, ದೊಡ್ಡ ದೊಡ್ಡ ಪಕ್ಷಗಳು ಇವತ್ತೇ ಅಂತಲ್ಲ, ನೀವು ಸುಮಾರು ವರ್ಷಗಳಿಂದ ನೋಡಿ, ಕಾರ್ಯಕರ್ತರಿಗೆ ಯಾವತ್ತೂ ಒಂದು ಮನ್ನಣೆ ಅನ್ನೋದು ಕೊಟ್ಟೇ ಇಲ್ಲ. ಎಲ್ಲೋ ಅಲ್ಲೊಂದಿಲ್ಲೊಂದು ಬಿಟ್ಟರೆ ಇನ್ನು ಮಿಕ್ಕಿದ್ದೆಲ್ಲ ಏನು ಅಂತಂದರೆ ವಂಶ ರಾಜಕಾರಣನೇ. ಇವತ್ತು 224 ಸೀಟಲ್ಲಿ ಕನಿಷ್ಠ 100ರಿಂದ 125 MLA ಸೀಟ್ಗಳಲ್ಲಿ 5 ಸಲ 6 ಸಲ 7 ಸಲ ಗೆಲ್ತಿರೋರೇನೆ. ಇದನ್ನು ನಾವು ಬದಲಾಯಿಸೋಕ್ಕಾಗೋದೇ ಇಲ್ಲ. ಇದು ಯಾಕೆ ಅಂತಂದರೆ ಇವ್ರದೇ ಫ್ಯಾಮಿಲಿಯವರು, ಇದೇ ವಂಶದವರೇನೇ ಅಲ್ಲಿ ಸತತವಾಗಿ MLA ಆಗಿ ಬರ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಖಂಡಿತವಾಗ್ಲೂ ಅದು ಇವತ್ತು ಅಲ್ಲಿ ಅಲ್ಪಸಂಖ್ಯಾತರಿಗೆ ಒಂದು ತೊಂದರೆ ಆಗಿದೆ ಅಂತ ನೀವು ಹೇಳ್ತಿದ್ರಿ. ಮತ್ತೊಂದು ಕಡೆ ಏನು ಗೊತ್ತಾ, ದಲಿತರಿಗಾಗುತ್ತೆ, ಇನ್ನೊಂದು ಕಡೆ ಲಿಂಗಾಯತರಿಗಾಗುತ್ತೆ, ಇನ್ನೊಂದು ಕಡೆ ಒಕ್ಕಲಿಗರಿಗಾಗುತ್ತೆ. ಏನು ಕಾರ್ಯಕರ್ತರಿದ್ದಾರೆ ಅವ್ರಿಗೆ ಯಾವುದೇ ರೀತಿ ಮನ್ನಣೆ ದೊಡ್ಡ ದೊಡ್ಡ ಪಕ್ಷಗಳಿಂದಿಲ್ಲ. ಏನಿದ್ರು ಅವ್ರವ್ರ ವಂಶಕ್ಕಷ್ಟೇ ಸೀಮಿತ ಆಗಿರೋದ್ರಿಂದ ಇಲ್ಲಿ ಖಂಡಿತವಾಗ್ಲೂ ಆ ಏನು ವಂಶದ ಒಂದು ಪರಿಮಿತಿ ಇದೆಯಲ್ಲ, ಅದರಿಂದ ಹೊರಗೆ ಬರೋದಕ್ಕೆ ಕಾಂಗ್ರೆಸ್ ಅವ್ರಿಗೆ ಆಗಿಲ್ಲ. ಎಸ್ ಸರ್, ಕಾಂಗ್ರೆಸ್ಸಲ್ಲಿ ಅಲ್ಪಸಂಖ್ಯಾತ ಕಿಚ್ಚು ಎದ್ದಿದೆಯಾ? ಖಂಡಿತವಾಗಿ ಎದ್ದಿದೆ. ಒಂದು ಯಾವುದಂದರೆ ಕಾಂಗ್ರೆಸ್ ಇವತ್ತು ವಚನ ಭ್ರಷ್ಟತೆ ಮಾಡಿದೆ, ಏಕಾಏಕಿ ಹೇಳ್ಬೋದು. ಯಾಕೆಂದರೆ 2006-7ರಲ್ಲಿ ಯಾವ ಕುಮಾರಸ್ವಾಮಿ ಯಡಿಯೂರಪ್ಪನವ್ರಿಗೆ ಅಧಿಕಾರ ಹಸ್ತಾಂತರ ಮಾಡದೆ ವಚನ ಭ್ರಷ್ಟತೆ ಮಾಡಿದ್ರೋ, ಅದೇ ರೀತಿಯಾಗಿ ಶಾಮನೂರು ಶಿವಶಂಕರಪ್ಪನವರ ಕುಟುಂಬ ಸುಮಾರು 4 ಬಾರಿ ಡಿಲಿಮಿಟೇಷನ್ ಆದಂತಹ ನಂತರ 4 ಬಾರಿ ಅದೇ ಮುಸಲ್ಮಾನರ ಮತಗಳನ್ನು ಪಡೆದು ಅವರ ಮಗ ಮಿನಿಸ್ಟರ್ ಆಗಿದ್ದಾರೆ. ಅವರು ಸಹ ಒಂದು ದೊಡ್ಡ ಸ್ಥಾನದಲ್ಲಿ ಪಡೆದು ಸಹ ಮುಸಲ್ಮಾನರಿಗೆ ನಾನೇ ಬಿಟ್ಕೊಡ್ತೀನಿ ಟಿಕೆಟು, ನನ್ನ ನಂತರ ನೀವೇ ಮುಸಲ್ಮಾನರೇ MLA ಇಲ್ಲಿ ಅಂತ ಆಶ್ವಾಸನೆ ಕೊಟ್ಟು ಮಾತು ಕೊಟ್ಟು ಅವರನ್ನು ಮಲ್ಲಿಕಾರ್ಜುನ ಅವರಿಗೆ ಹೇಳಿ, ಮಲ್ಲಿಕಾರ್ಜುನ ಪಕ್ಕದಲ್ಲಿ ಕೂರಿಸ್ಕೊಂಡು ಇವರಿಗೆ ನೀವು ಟಿಕೆಟ್ ಕೊಡಬೇಕು ನನ್ನ ಕಾಲ ನಂತರ ಅಂತ ಹೇಳಿದ ನಂತರನೂ ಸಹ ನೀವು ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಡೋದಿಲ್ಲ ಅಂದರೆ ಇದು ವಚನ ಭ್ರಷ್ಟ ಕಾಂಗ್ರೆಸ್ ಪಕ್ಷ. ಇವತ್ತು ಅವರಿಗೆ ಯಾವುದೇ ನೈತಿಕತೆ ಇಲ್ಲ. ಮುಂದಿನ ಬಾರಿ ಮುಸಲ್ಮಾನರ ವೋಟ್ ಸಹ ಕೇಳೋದಕ್ಕೂ ಸಹ ಅವರಿಗೆ ನೈತಿಕತೆ ಇರೋದಿಲ್ಲ. ಯಾಕೆಂದರೆ ಇವರು ಅಷ್ಟು 12% ಇರತಕ್ಕಂಥ ಮುಸಲ್ಮಾನರಿಗೆ ಕೇವಲ 15 ಸೀಟ್ಗಳನ್ನು ಕೊಟ್ಟಿದ್ದಾರೆ. 15 ಸೀಟ್ಗಳು 15 ಹೌದು. ಆದರೆ 7% ಇರತಕ್ಕಂತಹ ಕುರುಬ ಸಮುದಾಯಕ್ಕೆ 20 ಸೀಟ್ಗಳನ್ನು ಕೊಟ್ಟಿದ್ದಾರೆ. ಒಕ್ಕಲಿಗ ಸಮುದಾಯಕ್ಕೆ 54 ಸೀಟ್ಗಳನ್ನು ಕೊಟ್ಟಿದ್ದಾರೆ. ಲಿಂಗಾಯತ ಸಮುದಾಯಕ್ಕೆ ಕೇವಲ 60ರಿಂದ 65 ಸೀಟ್ಗಳನ್ನು ಕೊಟ್ಟಿದ್ದಾರೆ. ಆದರೆ ತಪ್ಪೇನು ಮಾಡಿತ್ತು ಮುಸಲ್ಮಾನ ಸಮುದಾಯ? ಇವತ್ತು 12ರಿಂದ 13% ಇದೆ. ನಿಮಗೆ ವೋಟ್ ಬ್ಯಾಂಕ್ ಆಗಿದೆ ಪ್ರತಿ ಹಂತದಲ್ಲೂ. ಅವತ್ತಿನ ನೆಹರು